ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಒಂದ್ ಕಡೆಗೆ ನೆಪೋಲಿಯನ್ ದೇಶ ಅಂದ್ರೆ ಫ್ರಾನ್ಸ್ ದೇಶದ ಚಕ್ರವರ್ತಿ ನೆಪೋಲಿಯನ್ ಒಂದು ಮಾತನ್ನ ಹೇಳ್ತಾರೆ. ಎಂತ ಮಾತು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಬರುವ ಮುಂಚೆ ದ ಕ್ರೌನ್ ಆಫ್ ದಿ ಬ್ರಾನ್ಸ್ ವಾಸ್ ಫಾಲನ್ ಆನ್ ದ ಗ್ರೌಂಡ್ ಬಟ್ ಐ ಪಿಕ್ಡ್ ಇಟ್ ಅಪ್ ವಿತ್ ಮೈ ಸ್ವಾರ್ಡ್ ಅಂಡ್ ಪುಟ್ ಇಟ್ ಆನ್ ಮೈ ಹೆಡ್ ಅಂತ ಹೇಳಿ. ನಾನು ಬರುವ ಮುಂಚೆ ಫ್ರಾನ್ಸ್ ದೇಶದ ಆ ಕಿರೀಟ ನೆಲದಲ್ಲಿ ಬಿದ್ದು ಹೊರಡಾಡ್ತಾ ಇತ್ತು, ನಾನು ಬಂದು ನನ್ನ ಖಡ್ಗದ ಮೊನೆಯಿಂದ ಎತ್ತಿ ಅದನ್ನ ನನ್ನ ತಲೆ ಮೇಲೆ ಇಟ್ಕೊಂಡೆ ಅಂತ ಹೇಳ್ತಾರಲ್ಲ. ಇವತ್ತು ಆಲಮಟ್ಟಿ ಎನ್ನುವ ಸಣ್ಣ ಗ್ರಾಮದಲ್ಲಿ ಸುತ್ತಗುಂಡರದ ನೆಲದ ಹುಡುಗ ಹೀಗೆ ಬೆಳಿತಾನೆ. ಕೇವಲ 42 ವಯಸ್ಸಿನಲ್ಲಿ, ಅದು ಬೆಂಗಳೂರಿನಂತಹ ಆ ನೆಲದಲ್ಲಿ ಎಲ್ಲ ಜನರ ಘಟಾನುಘಟಿಗಳ ಮಧ್ಯದಲ್ಲಿ ಅವರೆಲ್ಲರ ಪ್ರೀತಿ ಪ್ರೋತ್ಸಾಹ, ನಿಮ್ಮೆಲ್ಲರ ಅಭಿಮಾನವನ್ನ ಸಂಪಾದಿಸ್ತಾನೆ. ಇವತ್ತು ಹಳ್ಳಿಯ ಹುಡುಗ ರಾಜಧಾನಿಯ ನೆಲದ ಆ ಅಧ್ಯಕ್ಷ ಪದವಿಯನ್ನ ಏರಿತಿದೆಯಲ್ಲ, ಏನಿದೆ ಅದರ ಹಿಂದೆ? ಏನು ರಾಜಮನೆತನದ ಬಳವಳಿನ? ಏನ್ ರಾಜಕೀಯ ಹಿನ್ನೆಲೆನಾ? ಯಾವುದು ಕೂಡ ಇಲ್ಲದೆ ಇರುವಂತಹ ಒಬ್ಬ PWDಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಶಿವಪ್ಪ ಎನ್ನುವಂತ ಒಬ್ಬ ಪುಣ್ಯಾತ್ಮರ ಉದರದಲ್ಲಿ ಸುವರ್ಣ ತಾಯಿಯ ಜನ್ಮದಲ್ಲಿ ಜನಿಸಿರುವಂತಹ ಒಬ್ಬ ಹುಡುಗ ಕೇವಲ ಸಣ್ಣ ವಯಸ್ಸಿನಲ್ಲಿಯೇ ಇವತ್ತು ಆ ಸ್ಥಾನವನ್ನ ತಲುಪಿದ್ದಾರೆ. ಅಂದ್ರೆ ಅದು ಯಾವುದು ಕಾರಣ ಅಂದ್ರೆ ಗಾಢ ಪದಗಳಿಲ್ಲ, ರಾಜಕಾರಣ ಇಲ್ಲ, ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ಕೇವಲ ಒಂದು ಪ್ರತಿಭೆ. ಆ ಪ್ರತಿಭೆಯನ್ನ ಸಮರ್ಥವಾಗಿ ಬಳಸಿಕೊಂಡು, ಕಣ್ಣೆದುರಿಗೆ ಒಂದು ಗುರಿಯನ್ನ ಇಟ್ಕೊಂಡು, ದೂರದೃಷ್ಟಿಯನ್ನ ಇಟ್ಕೊಂಡು, ಹಗಲಿರುಳು ಪರಿಶ್ರಮವನ್ನ ಪಡ್ತಾ, ನಿಮ್ಮೆಲ್ಲರ ಪ್ರೀತಿಯನ್ನ ಸಂಪಾದಿಸ್ತಾ, ಹಿರಿಯರ ಮಾರ್ಗದರ್ಶನವನ್ನ ಪಡ್ತಾ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಕೇಳಿಬರುವಂತ ಒಂದು ಹೆಸರು ಏನು ಅಂದ್ರೆ, ಸಂಘಟನೆ ಅಂದ್ರೆ ಅದು ಚಂದ್ರಶೇಖರ್ ನುಗ್ಲಿ ಅಂತ ಹೇಳ್ತಾರಲ್ಲ. ಕೇವಲ ಸಂಘಟನಾ ಶಕ್ತಿಯ ಮೂಲಕ ಈ ದೊಡ್ಡ ಎತ್ತರಕ್ಕೆ ಏರಿದಂತವ್ರು ಯಾರು ಅಂತ ಹೇಳಿದ್ರೆ ಅದು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಅಂತ ಹೇಳೋದಕ್ಕೆ ನಮಗೆಲ್ಲ ಅಭಿಮಾನ ಇದೆ, ಹೆಮ್ಮೆ ಇದೆ. ಬಹುಶಃ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ನನ್ನದು ಎನ್ನದವನ ಎದೆ ಅದು ಸುಡುಗಾಡು ಅಂತ ಹೇಳ್ತಾರೆ. ಇದು ಕೇವಲ ಚಂದ್ರಶೇಖರ್ ನುಗ್ಲಿ ಸರ್ ಅವರಿಗೆ ಸಿಕ್ಕ ಗೌರವ. ಈ ನೆಲಕ್ಕೆ ಹೆಮ್ಮೆ ಬಂತು ಅನ್ನುವಂತ ಕಾರಣಕ್ಕೆ ನಾವು ಕೇವಲ ಅವರ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ನಾನು ನನ್ನದು ಎನ್ನದವನ ಎದೆ ಸುಡುಗಾಡು ಅಂತ ಹೇಳ್ತಾರಲ್ಲ, ನಮ್ಮ ನೆಲದಿಂದ ಅದು ವಿಜಯಪುರ ಜಿಲ್ಲೆ ಅಂತ ಬಂದಾಗ ರಾಜೇಶ್ವರಿ ಗಾಯಕ್ವಾಡ್ ಅನ್ನು ಹುಡುಗಿ ಕ್ರಿಕೆಟ್ ತಂಡವನ್ನ ಪ್ರತಿನಿಧಿಸಿದಾಗ ನಮ್ಮ ಮನೆಯ ಮಗಳು ಅಂತ ಅಭಿಮಾನ ತೊಟ್ಕೊಂಡಿವಲ್ಲ. ಇವತ್ತು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಯಾರೇ ಇದ್ರು ಸರಿ, ಆದರೆ ವಿಜಯಪುರ ಜಿಲ್ಲೆಯ ನಮ್ಮ ನೆಲದ ನಮ್ಮ ಮಣ್ಣಿನ ಮಗ ಎನ್ನುವ ಅಭಿಮಾನ ಇದೆಯಲ್ಲ, ಅದು ಎಲ್ಲವನ್ನ ಮೀರಿದ್ದು. ಆ ಅಭಿಮಾನವನ್ನ ಇವತ್ತು ಎಲ್ಲ ಹಿಂದಿರುವ ಪ್ರೀತಿ ಅಭಿಮಾನಿ ಬಳಗ ಸೇರಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದರ ಪ್ರತೀಕವಾಗಿ ಇಲ್ಲಿ ಜರುಗ್ತಾ ಇದೆ. ಏನು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಹೇಗೆ ಬೆಳೆದ್ರು? ಕೇವಲ ಪ್ರಾರಂಭದಲ್ಲಿ ಸಣ್ಣ ಹುಡುಗ ಇದ್ದ ಹೈಸ್ಕೂಲ್ ನಲ್ಲಿ ಪ್ರಾಥಮಿಕ ಶಾಲೆಯನ್ನ ಸೀತಿಮನೆಯಲ್ಲಿ ಮುಗಿಸ್ತಾರೆ, ಆಲ್ಮಟ್ಟಿಯಲ್ಲಿ ಮುಗಿಸ್ತಾರೆ. ಹೈಸ್ಕೂಲ್ ಅನ್ನ ಇದೇ MHM ಪ್ರೌಢಶಾಲೆಯಲ್ಲಿ ಮುಗಿಸ್ತಾರೆ. ಆ ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೂ ಕೂಡ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗೇನೆ ಆ ವಿದ್ಯಾರ್ಥಿಗಳ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಒಂದು ತಾವು ಆಯ್ಕೆ ಆಗ್ಬೇಕು. ಆಗದೇ ಇದ್ರೂ ಕೂಡ ನಮ್ಮವರೇ ಒಬ್ಬ ಪ್ರತಿನಿಧಿ ಆಗ್ಬೇಕು ಎನ್ನುವ ಆ ಸಂಘಟನೆಯ ಶಕ್ತಿ ಅವತ್ತು ಸಣ್ಣ ವಯಸ್ಸಿನಲ್ಲಿನೇ ಇತ್ತಲ್ಲ. ಅವತ್ತು ವಿದ್ಯಾರ್ಥಿ ಸಂಘದ ನಾಯಕರಾಗಿನೂ ಕೂಡ ಆಯ್ಕೆಯಾದರು ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು. ಒಂದ್ ಕಡೆಗೆ ಸಂಘಟನೆ ಅಂತ ಬಂದಾಗ ವಿದ್ಯಾರ್ಜನೆಯಿಂದ ದೂರ ಇರ್ತಾರೆ ಅನ್ನುವಂತ ಮಾತು, ಆದ್ರೆ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಹಾಗಲ್ಲ. ಒಂದು ಕಡೆಗೆ ಸಂಘಟನೆ ನೆಚ್ಚಿನ ನೇತಾರ ಆದ್ರೆ ಇನ್ನೊಂದು ಕಡೆಗೆ ವಿದ್ಯಾರ್ಜನೆಯಲ್ಲಿನೂ ಕೂಡ ಬಹಳ ಪ್ರತಿಭಾವಂತ ಹುಡುಗ. ಅವತ್ತು SSLC ಪರೀಕ್ಷೆಯಲ್ಲಿ ಆ ಶಾಲೆಗೆ 93ರಷ್ಟು ಫಲಿತಾಂಶವನ್ನ ಪಡೆಯುವುದರ ಮೂಲಕ ಹಿಂದೆ ಯಾರೂ ಕೂಡ ಮಾಡದೇ ಇರುವಂತ ಫಲಿತಾಂಶ ಅದು ಯಾರ ಹೆಸರಲ್ಲಿ ದಾಖಲೆ ಆಯ್ತು ಅಂದ್ರೆ ನಮ್ಮ ಸರ್ ಅವರ ಹೆಸರಲ್ಲಿ ದಾಖಲೆ ಆಯ್ತು ಅನ್ನೋದನ್ನ ನಾವು ನೆನಪಿಸಿಕೊಂಡಾಗ ಮ್ಯಾಥ್ಸ್ ನಲ್ಲಿ 97 ಅಂಕಗಳು, ಇಂಗ್ಲಿಷ್ ನಲ್ಲಿ 92 ಅಂಕಗಳನ್ನ ಪಡೆಯೋದ್ರ ಮೂಲಕ ಒಬ್ಬ ಪ್ರತಿಭಾವಂತ ಹುಡುಗ ಬೆಳೆಯುತ್ತಾನೆ ಅನ್ನುವಂತ ಅಭಿಮಾನವನ್ನ ತಟ್ಕೊಂಡ್ರು. ಶಾಲಾ ಹಂತದಲ್ಲಿ ಯಾವ ಸ್ಪರ್ಧೆಗಳು ಬಂದ್ರು ಸರಿನೇ, ಅಲ್ಲಿ ಹೋಗಿ ಅವರು ನಿಂತ್ಬಿಟ್ರೆ ಸಾಕು, ಉಳಿದ ಸ್ಪರ್ಧಿಗಳು ಮಾತನಾಡೋದೇ ಬೇಡ, ಅದು ಚಂದ್ರಶೇಖರ್ ನುಗ್ಲಿ ಅವರ ಪಾಲಾಯ್ತು ಅಂತ ಹೇಳಿ ಬಿಟ್ಟು ಹೋಗುವಷ್ಟರ ಮಟ್ಟಿಗೆ ಕಂಟಿನ ಕಂಚದ ವಿದ್ಯಾರ್ಥಿ ಹೊಂದಿರುವಂತ ಆ ಹುಡುಗ ನಿಂತು ಮಾತನಾಡ್ತಾ ಇದ್ರೆ ಸಾಕು, ಎಲ್ರು ಕೂಡ ತಲೆ ಬಾಗ್ಬೇಕು ಅಂತ ಒಬ್ಬ ಹುಡುಗ ಅವರು ಬೆಳೀತಾರೆ. PUCಯನ್ನ ಬಸವೇಶ್ವರ ಸೈನ್ಸ್ ಕಾಲೇಜ್ ನಲ್ಲಿ ಮುಗಿಸ್ತಾರೆ. ಮುಂದೆ D.Ed ಅನ್ನ ಹುನಗುಂದ ಸರ್ಕಾರಿ ಕಾಲೇಜ್ ನಲ್ಲಿ ಮುಗಿಸ್ಕೊಳ್ತಾರೆ. ಎಂತ ವಿಶೇಷ ಅಂತ ಹೇಳಿದ್ರೆ 2007ರಲ್ಲಿ ಅವರು ನೇಮಕಾತಿಯನ್ನ ಹೊಂತಾರೆ. ಬಹುಶಃ ಕೆಲವರ ಜೀವನದಲ್ಲಿ ಪವಾಡಗಳು ನಡೆದು ಬಿಡ್ತಾವೇನೋ ಅಂತ ಹೇಳಿ, ಬಹುಶಃ ಪವಾಡಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂದ್ರೆ ಅದು ಚಂದ್ರಶೇಖರ್ ನುಗ್ಲಿ ಸರ್ ಅವರು. 2007ರಲ್ಲಿ ನೇಮಕಾತಿ ಹೊಂತಾರೆ.
ಕೇವಲ 3 ತಿಂಗಳಲ್ಲಿ ತಮ್ಮ ವಿದ್ವತ್ತು, ತಮ್ಮ ಪ್ರತಿಭೆಯ ಮೂಲಕ ಶಿಕ್ಷಣ ಇಲಾಖೆಯ ವಿವಿಧ ತರಬೇತಿಗಳಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾರೆ. ಮುಂದೆ ಅದೇ 2007ರಲ್ಲಿ ನೋಡ್ರಿ ಎಂತ ವಿಶೇಷ, ನೇಮಕಾತಿ ಆಗಿದ್ದು 2007, ಅದೇ 2007ರಲ್ಲಿ ಬಾಗಲಕೋಟೆಯಲ್ಲಿ ಒಂದು ಶಿಕ್ಷಕರ ಸಮ್ಮೇಳನ ಜರುಗುತ್ತೆ. ಆ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದಿಂದ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನೆಲದ ಇನ್ನೊಂದು ಹೆಮ್ಮೆ ಬಸವರಾಜ್ ಗುರಿಕಾರ್ ಸರ್ ಅವರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ರು. ಇಲ್ಲಿ ಇನ್ನೋರ್ವ ಮಹನೀಯರು ಬಂದಿದ್ದಾರೆ, ಭಾಗ್ಯನವರ್ ಸರ್ ಅವರು ಕೂಡ. ಆ ಇಬ್ಬರು ಮಹನೀಯರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾರೆ. ಬಹುಶಃ ಬೆಳೆಯುವಂತ ಒಬ್ಬ ವ್ಯಕ್ತಿ ಸಿಗುವ ಪ್ರತಿಯೊಂದು ಅವಕಾಶಗಳನ್ನ ತನ್ನ ಸಾಧನೆಯ ಮೆಟ್ಟಿಲುಗಳನ್ನಾಗಿ ಹೇಗೆ ಮಾಡ್ಕೊತಾನೆ ಅನ್ನೋದಕ್ಕೆ ಅವರ ತೀಕ್ಷ್ಣತೆ, ಚಾಣಾಕ್ಷತೆ, ಮಾತುಗಳೇ ಕಾರಣ. ಅವತ್ತು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಬಸವರಾಜ್ ಗುರ್ಕಾರ್ ಸರ್ ಅವರು, ಭಾಗ್ಯನವರ್ ಸರ್. ಈ ಹುಡುಗ ಯಾರು ಅಂತ ಹತ್ತಿರಕ್ಕೆ ಕರೆದುಕೊಂಡು ಅವರ ಪ್ರತಿಭೆಯನ್ನ ಗುರುತಿಸಿ, ಈ ಹುಡುಗ ಮುಂದೆ ನಾವು ಬೆನ್ ತಟ್ಟಿದ್ರೆ ಸಾಕು ಬೆಳಿತಾನೆ ಅನ್ನುವಂತ ಅದಮ್ಯ ವಿಶ್ವಾಸವನ್ನ ಇಟ್ಟುಕೊಂಡು ಕುಂತು ಅವತ್ತು ಅವ್ರು ಬೆನ್ ತಟ್ಟಿದ್ರಲ್ಲ, ಆ ಬೆನ್ ತಟ್ಟಿದ್ರು, ಅವ್ರ ಒಡನಾಟವನ್ನ ಪಡ್ಕೊಂಡ್ರು. ಅವರ ಮೂಲಕವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ್ರು. 2008ರಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಶಿಕ್ಷಕರ ಸಮ್ಮೇಳನ ನಡೆಯುತ್ತೆ ರಾಜ್ಯ ಮಟ್ಟದ. ಆ ಸಂಘಟನೆಯ ಇಡೀ ಜವಾಬ್ದಾರಿಯನ್ನ ಸಣ್ಣ ವಯಸ್ಸಿನ ಈ ಹುಡುಗ ಆಗ್ತಾನೆ ಶಿಕ್ಷಕ ವೃತ್ತಿಗೆ ಬಂದಿರುವಂತ ಇವರು ಜವಾಬ್ದಾರಿಯನ್ನ ಹೊತ್ತುಕೊಂಡು ನಿಭಾಯಿಸ್ತಾರೆ. ಹೇಗೆ ನಿಭಾಯಿಸಿದ್ರು ಅಂತ ಹೇಳಿದ್ರೆ, ಇಡೀ ಜನ ಅಪ್ಪ ಈ ಕಾರ್ಯಕ್ರಮವಂತದನ್ನ ನಾನು ನೋಡೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವತ್ತು ಅವರು ತಮ್ಮ ಸಂಘಟನೆಯ ಚಾಪನ್ನ ಮೂಡಿಸಿದ್ರಲ್ಲ, ಮುಂದೆ ಅವರನ್ನ ತಡಿಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಹಾಗೆ ಬೆಳೆದಿರುವ ಹುಡುಗ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ನಮ್ಮ ಕರ್ನಾಟಕ ಪ್ರಾಂತ್ಯದ ಸಂಯೋಜಕರಾಗಿ ನೇಮಕಗೊಳ್ಳುತ್ತಾರೆ. 2014ರಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿ ಆಗ್ತಾರೆ. 2019ರಲ್ಲಿ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ಇವತ್ತು 2025 ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಈ ಕಡಿಮೆ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನ ಹುಡುಗ ಬೆಳೆದಿಂತ್ರಲ್ಲ, ಇದು ಒಂದು ಅಭಿಮಾನ, ಇದೊಂದು ಹೆಮ್ಮೆ. ಈ ಸಾಧನೆ ಯಾರು ಮಾಡಿದ್ರು ಸರಿನೇ, ಚಂದ್ರಶೇಖರ್ ನುಗ್ಲಿ ಸರ್ ಅವರಲ್ಲ. ನಮ್ಮ ನೆಲದಲ್ಲಿ ಹುಟ್ಟಿರುವ ನಾವುಗಳೆಲ್ಲ, ಈ ಅನ್ನದ ಋಣದಲ್ಲಿರುವಂತ ನಾವುಗಳೆಲ್ಲ, ಊರು ಅಂತ ಬಂದಾಗ ನನ್ನ ಊರು, ತಾಲೂಕು ಅಂತ ಬಂದಾಗ ನನ್ನ ತಾಲೂಕು, ಜಿಲ್ಲೆ ಅಂತ ಬಂದಾಗ ಜಿಲ್ಲೆ, ರಾಜ್ಯ ಬಂದಾಗ ರಾಜ್ಯ, ದೇಶ ಬಂದಾಗ ದೇಶ. ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲಿ ಇಡೀ ಪಾಕಿಸ್ತಾನದ ಆ ವೈರಿಗಳಿಗೆ ನಮ್ಮ ಒಬ್ಳು ಮಗಳು, ಮಣ್ಣಿನ ಮಗಳು ಕುರೇಶಿ, ಸೋಫಿಯಾ ಕುರೇಶಿ ಅನ್ನುವಂತ ಮಗಳು ಇಡೀ ಅಟ್ಯಾಕ್ ಅನ್ನು ಮಾಡಿ ಮೀಡಿಯಾ ಮುಂದೆ ನಿಂತಾಗ ಇವಳು ನನ್ನ ಭಾರತ ದೇಶದ ಹೆಮ್ಮೆಯ ಮಗಳು ಅಂತ ಹೇಳಿ ಅಭಿಮಾನ ಪಟ್ಟಿವಲ್ಲ. ಈ ನೆಲದ ಹುಡುಗ ಈ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನ ಏರಿದ್ದಾರೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಮನಸಾರೆ ನಾವು ಹೃದಯ ತುಂಬಿ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಲ್ಲ, ಇದು ಎಂತಹ ಗೌರವ ಅಂತ ಹೇಳಿ. ಹಾಗೆ ಬೆಳೆದಿರುವಂತಹ ಚಂದ್ರಶೇಖರ್ ನುಗ್ಲಿ ಸರ್ ಅವರನ್ನ ಏನು ಅವ್ರ ವಿಶೇಷತೆ ಅಂತ ಹೇಳಿದ್ರೆ, ಸಂಘಟನೆಯ ಕೆಲಸಗಳು ಅಂತ ಬಂದ್ರೆ ಸಾಕು, ನೂರಾರು ಕೆಲಸಗಳು ನಮ್ಗೆ ಸಿಗ್ತವೆ. ಇವತ್ತು ವರ್ಗಾವಣೆ ಕಾಯಿದೆ, ಪ್ರತಿ ವರ್ಷ ವರ್ಗಾವಣೆ ನಡೆಯುವ ಹಾಗೆ ಅವ್ರದೊಂದು ವಿಶೇಷ. ಇನ್ನೊಂದೇನು ಅಂತ ಹೇಳಿದ್ರೆ, ಬಹುಶಃ ಜಗತ್ತಿನಲ್ಲಿ ಅಧಿಕಾರದಿಂದ ಗೆಲ್ಲದ್ದಾಗದನ್ನ, ಶಕ್ತಿಯಿಂದ ಗೆಲ್ಲದ್ದಾಗದನ್ನ ಅದಕ್ಕೆ ಹೇಳ್ತಾರಲ್ಲ, ಯಾರು ನಮ್ಮ ದಾರಿಗೆ ಮುಳ್ಳುಗಳನ್ನ ಸುರಿಯುವರೋ ಅವರ ದಾರಿಗೆ ನಾವು ಹೂಗಳನ್ನ ಹಾಕೋಣ, ಯಾರು ನಮ್ಮ ಮನೆಗೆ ಕಲ್ಲುಗಳನ್ನು ಒಗೆಯುವರೋ ಅವರ ಮನೆಗಳಿಗೆ ನಾವು ಹಣ್ಣನ್ನ ಹಾಕೋಣ. ದ್ವೇಷದಿಂದ ಏನಿದೆ ಈ ಜಗದಲ್ಲಿ, ಪ್ರೀತಿ ಹೊಂದಿದ್ದರೆ ಸಾಕು, ಈ ಜಗವೇ ಇದೆ ನನ್ನ ಜೊತೆಯಲ್ಲಿ ಅಂತ ಹೇಳ್ತಾರಲ್ಲ. ಸದಾ ನಗುಮುಖದೊಂದಿಗೆ ಎಲ್ಲರೊಂದಿಗೆ ಅತ್ಯಂತ ಪ್ರೀತಿಯಿಂದ, ಸ್ನೇಹದಿಂದ, ಸಹೋದರ ಭಾವನೆಯಿಂದ ಬೆರೀತಾನೆ. ಇವತ್ತು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ನೆಪ ಮಾತ್ರ. ಆಕಾಶದೆತ್ತರಕ್ಕೆ ಗಾಳಿಪಟ ಹಾರ್ತಾ ಇರುತ್ತೆ, ಆ ಗಾಳಿಪಟವನ್ನ ಹಾರಾಡ್ಲಿಕ್ಕೆ ಶಕ್ತಿಯನ್ನ ತುಂಬಿದ್ದು ಒಂದು ದಾರದ ಎಳೆ ಇರುತ್ತಲ್ಲ. ಬಹುಶಃ ಚಂದ್ರಶೇಖರ್ ಇವತ್ತು ಗಾಳಿಪಟವಾಗಿದ್ರೆ ಅದನ್ನ ಕಂಟ್ರೋಲ್ ಮಾಡ್ತಾ ಅದರ ಬೆಳವಣಿಗೆಗೆ ಕಾರಣೀಭೂತರಾದವರು ಯಾರು ಅಂತ ಕೇಳಿದ್ರೆ ನೀವೆಲ್ಲರೂ ಇದ್ದೀರಲ್ಲ, ಇಡೀ ಜಿಲ್ಲೆಯ, ರಾಜ್ಯದ ಜನ ನಿಮ್ಮೆಲ್ಲರ ಶಕ್ತಿಯ ಪ್ರತೀಕವಾಗಿ, ನಿಮ್ಮೆಲ್ಲರ ಪ್ರೇರಣೆಯ ಪ್ರತೀಕವಾಗಿ ಅವರು ಬೆಳೆದು ನಿಂತರು. ಹಾಗೆ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಅಂತ ಬಂದಾಗ ಅವ್ರ ಸಂಘಟನೆಗೆ ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ, ನಾವು ನೋಡಿದ್ವಿ ಮೊನ್ನೆ ತಾನೆ, ಏನು ಅಂತ ಹೇಳಿದ್ರೆ ಆಲಮಟ್ಟಿಯಲ್ಲಿ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿ ನಡೆಯುತ್ತೆ, ವಿಭಾಗ ಮಟ್ಟದ ಖೋಖೋ ಪಂದ್ಯಾವಳಿ ನಡೆಯುತ್ತೆ. ಹಾಗಾದ್ರೆ ಅದನ್ನು ಸಂಘಟಿಸಿದ ರೀತಿ, ಅವರ ಸೃಜನಶೀಲತೆ, ಸಂಘಟನಾ ಸಾಮರ್ಥ್ಯ ಮತ್ತು ದೂರದೃಷ್ಟಿ ಹೇಗಿದೆ ಅನ್ನೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಕೇವಲ ಪಂದ್ಯ ಆಗ್ಲಿಲ್ಲ, ಕೇವಲ ಅದು ಕ್ರೀಡೆ ಆಗ್ಲಿಲ್ಲ, ಯಾವ ರೀತಿಯಾಗಿ ಅದನ್ನು ಸಂಘಟನೆ ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ನಮ್ಮ ನೆಲದ ದೇಶೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಹಾಗೆ, ನ ಭೂತೋ ನ ಭವಿಷ್ಯ ಎನ್ನುವ ಹಾಗೆ
ಈ ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನಾಗಿ ಮಾರ್ಪಡಿಸಿದ್ದು ಯಾರು ಅಂತ ಹೇಳಿದ್ರೆ ಇದೇ ಸಂಘಟನಾ ಚತುರ ಚಂದ್ರಶೇಖರ್ ನುಗ್ಲಿ ಅವರು ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. 4 ವರ್ಷಗಳ ಹಿಂದೆ ಕನ್ನಡ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಜರುಗುತ್ತೆ. ಮೇಜರ್ ಸಿದ್ಲಿಂಗಯ್ಯ ಸಾಹೇಬ್ರವರು ಅವತ್ತು ಆಯುಕ್ತರಾಗಿರ್ತಾರೆ. ಅವರು ಬಂದ್ರು, ಈ ಕಾರ್ಯಕ್ರಮ ಮಾಡಬೇಕು ಅಂತ ಜವಾಬ್ದಾರಿ ಕೊಟ್ಟರೆ ಸಾಕು, ಅವರ ಪರಿಕಲ್ಪನೆ ಬಿಂದು ಆಗಿತ್ತು. ಆದ್ರೆ ಆ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ 2 ದಿವಸಗಳವರೆಗೆ ಅದು ಸಿಂಧುವಾಗಿ ಮಾರ್ಪಟ್ಟಲ್ಲ. ಆ ಸಿಂಧುವಾಗಿ ಮಾರ್ಪಡ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಚಂದ್ರಶೇಖರ್ ನುಗ್ಲಿ ಸರ್ ಅವರಾದ್ರೆ ಅವರ ಕೆಲಸವನ್ನ ನಮ್ ಕೆಲಸ ಅಂತ ಹೇಳಿ ಹಗಲಿರುಳು ದುಡಿದಿರುವಂತ ಈ ಬಳಗ ಇದೆಯಲ್ಲ, ಈ ಬಳಗಕ್ಕೊಂದ್ಸಾರಿ ಜೋರಾದ ಚಪ್ಪಾಳೆ. ಅವತ್ತು ಸಾಹೇಬ್ರವರು, ಸಿದ್ಲಿಂಗಯ್ಯ ಮೇಜರ್ ಸಾಹೇಬ್ರವರು ಹೇಳಿದ್ದೊಂದು ಮಾತು ನೆನಪಿಗಿದೆ. ಏನು ಅಂದ್ರೆ ಈ ಸಂಘಟನೆಯನ್ನು ನೋಡ್ತಾ ಇದ್ರೆ, ಇಲ್ಲಿರುವ ನಾಯಕತ್ವವನ್ನು ನೋಡ್ತಾ ಇದ್ರೆ ನನಗನ್ಸುತ್ತೆ ಬಹುಶಃ ನಾವು ಅಧಿಕಾರದಿಂದ ಮಾಡಬಹುದಾದ ಕೆಲಸವನ್ನ ಇವರೆಲ್ಲರಿಗೆ ಪ್ರೀತಿಯಿಂದ ಜವಾಬ್ದಾರಿಯನ್ನು ಹೆಗಲಿಗೆ ಏರಿಸುವುದರ ಮೂಲಕ ಎಲ್ಲ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದಾದ್ರೆ ಅದು ಅವರ ಸಂಘಟನೆಯ ಸಾಮರ್ಥ್ಯಕ್ಕೆ ಸಂದ ಗೌರವ ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಮೊನ್ನೆ NPS ಹೋರಾಟ ನಡೀತು, ಅದ್ಭುತವಾಗಿ ಆ ಸಂಘಟನೆಗೆ ಜೀವವನ್ನ ತುಂಬಿದ್ದು ಅದು ಪ್ರಾಥಮಿಕ ಶಿಕ್ಷಕರ ಬಳಗ. ಅಲ್ಲಿ ಸೇರಿದಾಗ ಅದಕ್ಕೊಂದು ಜೀವ ಕಳೆ ಬಂತು ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಇಡೀ ಸಂಘಟನೆ, ಅದು ನಮ್ಮ ಶಿಕ್ಷಕರ ಸಮ್ಮೇಳನಗಳಿರ್ಬೋದು, ಮಂಡ್ಯ ಸಮ್ಮೇಳನ, ಹುಬ್ಳಿ ಸಮ್ಮೇಳನ, ತಿಪಟೂರು ಸಮ್ಮೇಳನ, ಇವೆಲ್ಲವುಗಳನ್ನ ಸೇರಿದಂತೆ ಎಲ್ಲೆಲ್ಲಿ ಸಂಘಟನೆಗಳಾಗ್ತವೆ ಅಲ್ಲೆಲ್ಲ ಸಮ್ಮೇಳನಗಳು ನಡೀತಾವೆ. ಅದರ ಇಡೀ ಜವಾಬ್ದಾರಿಯನ್ನ ಆ ಸಂಘದ ಹಿರಿಯ ಪದಾಧಿಕಾರಿಗಳು ಒಡಗೂಡಿ ಅದನ್ನ ನೇತೃತ್ವದ ವಹಿಸಿಕೊಳ್ತಾ ಅದನ್ನ ಅತ್ಯಂತ ಯಶಸ್ವಿಗೊಳಿಸುವ ಆ ಮೂಲಕ ತಮ್ಮ ಸಂಘಟನಾ ಸಾಮರ್ಥ್ಯವನ್ನ ಇಡೀ ಶಿಕ್ಷಕ ಬಳಗಕ್ಕೆ ಪ್ರದರ್ಶನ ಮಾಡುವ ಅಥವಾ ತೋರ್ಪಡಿಸುವ ಒಂದು ಕಾರ್ಯ ಅವ್ರದ್ದು ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ನಮಗ್ ಗೊತ್ತಿದೆ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಬೆಳೆದ್ರು. ಇದು ಕೇವಲ ಅವರ ವೈಯಕ್ತಿಕ ಸಾಧನೆನಾ ಅಂತ ಕೇಳಿದ್ರೆ ನಾನು ಅಭಿಮಾನದಿಂದ ಹೇಳ್ತೇನೆ, ಅದು ಅವರ ಮಟ್ಟಿಗೆ ವೈಯಕ್ತಿಕ ಸಾಧನೆ ಆದ್ರೂ ಕೂಡ ಈ ನೆಲದ ಮಣ್ಣಿನ ಮಕ್ಕಳಾಗಿರುವ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಕೇವಲ ಅವರ ಸಾಧನೆಯಲ್ಲ, ಅವರ ಮೂಲಕ ಇಡೀ ನಮ್ಮ ನೆಲಕ್ಕೆ ಸಂದಿರುವ ಗೌರವ ಅದು ನಮ್ಮ ಸಾಧನೆಯೂ ಹೌದು ಅನ್ನುವಂತ ಅಭಿಮಾನ, ಪ್ರೀತಿ ನಮ್ಮೆಲ್ಲರಲ್ಲಿನೂ ಇರಲಿ ಅಂತ ಹೇಳ್ತಾ, ಬಹುಶಃ ನಾವು ಅನ್ಕೋತೇವೆ ಇವತ್ತು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಈ ಪದವಿಯನ್ನ ಏರ್ಬಿಟ್ರು. ನೋಡೋದಕ್ಕೆ ತುಂಬಾ ಖುಷಿ, ಅಭಿಮಾನ, ಹೊಗಳಿಕೆ. ಎಲ್ಲರಿಗೂ ಒಂದು ಆಸೆ, ನಾವು ಅಂತ ಸಂಘಟನೆಯ ಪದಾಧಿಕಾರಿಗಳಾಗ್ಬೇಕು ಅಂತ ಹೇಳಿ. ನೋಡೋದಕ್ಕೆ ಮಾತ್ರ ಅದು ಹೂವಿನ ಹಾಸಿಗೆ, ಆದ್ರೆ ಅದು ಹೂವಿನ ಹಾಸಿಗೆ ಅಲ್ಲ. ಆ ಕುಳಿತಿರುವ ಹಾಸಿಗೆ ಮೇಲೆ ಮುಳ್ಳುಗಳಿದ್ದಾವೆ. ಈ ಸಂಘಟನೆ ಮಾಡುವಂತ ಜವಾಬ್ದಾರಿಯನ್ನು ಹೊಂದಿರುವ ಕೆಲಸ ಅದು ಸುಲಭ ಅಲ್ಲ. ಒಂದ್ಸಾರಿ ಸಂಘಟನೆ ಮಾಡಬೇಕು ಅಂತ ಹೊರಟಾಗ ಸರ್ಕಾರದಲ್ಲಿರುವ ಆಳುವವರ ಕಣ್ಣಿಗೆ ಗುರಿಯಾಗಬೇಕು, ಇನ್ನೊಂದು ಕಡೆಗೆ ಮಕ್ಕಳಿರುವಂತ ಮುಳ್ಳುಗಳನ್ನು ಕೂಡ ಎದುರಿಸಿ ನಿಲ್ಬೇಕು. ಬಹುಶಃ ಚಂದ್ರಶೇಖರ್ ನುಗ್ಲಿ ಸರ್ ಅವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿದ್ರೆ, ಅವರು ಇದೇ ಸಂಘಟನೆಯ ನೆಪದಲ್ಲಿ ಹೊರಟಾಗ ಅವರು ಕೆಲವು ಸಾರಿ ಪೆಟ್ಟುಗಳನ್ನ ತಿಂದ್ರು. ಆದ್ರೆ ಇತಿಹಾಸದಲ್ಲಿ ಪೆಟ್ಟು ತಿಂದಿರುವಂತ ಜನ ಒಳ್ಳೆ ಅಡ್ರೆಸ್ ಇಲ್ಲದ ಹಾಗೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಪೆಟ್ಟು ತಿಂದ್ರು ಕೂಡ ಫಿನಿಕ್ಸ್ ನಂತೆ ಮತ್ತೆ ನಾನು ಎದ್ದು ಬರಬಲ್ಲೆ ಅನ್ನುವಂತ ಶಕ್ತಿ ಅದು ಕೇವಲ ಚಂದ್ರಶೇಖರ್ ನುಗ್ಲಿ ಸರ್ ಅವರಲ್ಲಿ ಕಂಡು ಬಂತಲ್ಲ, ಅದು ವಿಶೇಷ. ಇವತ್ತು ನೋಡಿ ನಮ್ಮೆಲ್ಲರಿಗೂ ಕೂಡ ಅದರ ಲಾಭ ಇದೆ. ಒಬ್ರು ಮುಖ್ಯಮಂತ್ರಿಗಳಾಗ್ತಾರೆ ಅಂದ್ರೆ ಅವ್ರ ತವರು ಜಿಲ್ಲೆಗೆ ಲಾಭ. ಹಾಗೇನೆ ಇವತ್ತು ಚಂದ್ರಶೇಖರ್ ನುಗ್ಲಿ ಸರ್ ಅವರ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಸಂಕೋಚವೇ ಬೇಡ. ಇಡೀ ನಮಗೆ ಎಲ್ಲರಿಗೂ ಕೂಡ ಅದರ ಲಾಭ ಸಿಗುತ್ತೆ. ಇವತ್ತಿಗೂ ಗೊತ್ತಿದೆ, ಯಾವುದೇ ಕ್ಷೇತ್ರ ಇರಲಿ, ಕೇವಲ ಶಿಕ್ಷಕ ಕ್ಷೇತ್ರ ಅಲ್ಲ, ಬೆಂಗಳೂರಿಗೆ ನಮ್ಮ ಭಾಗದಿಂದ ಯಾವುದೇ ಕೆಲಸವನ್ನ ಹೊತ್ಕೊಂಡು ಹೋದಾಗ ಗೊತ್ತಿಲ್ಲದೆ ಇರುವಂತಹ ಬೆಂಗಳೂರಿನಲ್ಲಿ ಏನ್ ಮಾಡ್ಬೇಕು ಅಂತಂದಾಗ ಪ್ರತಿ ಒಬ್ಬರಿಗೂ ನೆನಪು ಬರುವಂತ ಮೊದಲ ಹೆಸರು ಯಾವುದು ಅಂದ್ರೆ ನಮ್ ಚಂದ್ರ ನುಗ್ಲಿ ಸರ್ ಅವರು ಇದ್ದಾರೆ ಅಂತ ಹೇಳ್ತಾ ಅವರಿಗೆ ಫೋನ್ ಮಾಡಿ ಅವರಿಂದ ಕೆಲಸಗಳನ್ನ ಪಡ್ಕೊಳ್ಳುವಂತ ಸಾಮರ್ಥ್ಯ, ಆ ಫೋನ್ ಮಾಡಿದಾಗ ಅವರಿಗೆ ಸ್ಪಂದಿಸುವ ಗುಣ ಚಂದ್ರಶೇಖರ್ ನುಗ್ಲಿ ಸರ್ ಅವರಲ್ಲಿ ಇದೆಯಲ್ಲ, ಅದು ಬಹಳ ವಿಶೇಷವಾದಂತ ಗುಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಚಂದ್ರಶೇಖರ್ ನುಗ್ಲಿ ಸರ್ ಅವರಿಗೆ ಇವತ್ತು ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದ್ರು ಕೂಡ ಅವ್ರಿಗೆ ಗೊತ್ತಿದೆ ಅವರನ್ನ ಅಗಾಧವಾಗಿ ಪ್ರೀತಿಸುವ ಬಹುದೊಡ್ಡ ಅಭಿಮಾನ ಬಳಗ ಇದೆ. ಸ್ವಾರ್ಥ ಇಲ್ಲ, ಅವರಿಂದ ಅಪೇಕ್ಷೆಗಳಿಲ್ಲ. ಆದ್ರೆ ನಮ್ಮ ಭಾಗದ, ನಮ್ಮ ನೆಲದ ಒಬ್ಬ ಹುಡುಗ ಬೆಳಿಬೇಕು ಅನ್ನುವಂತ ಏಕೈಕ ಕಾರಣಕ್ಕೆ ಇಲ್ಲಿ ಅವರಿವರ ಹೆಸರಂತ ಹೇಳೋದಿಲ್ಲ, ಇಲ್ಲಿರುವ ಎಲ್ಲಾ ಬಳಗ ಹಗಲಿರುಳು ಅವರ ಏಳಿಗೆಗೋಸ್ಕರ ಪರಿಶ್ರಮ ಪಡುವಂತ ಬಳಗ ಇದೆ. ಈ ಎತ್ತರಕ್ಕೆ ಅವರು ಬಂದು ನಿಂತಿದ್ದಾರೆ ಸಣ್ಣ ವಯಸ್ಸಿನಲ್ಲಿ. ಇನ್ನೇನು ನಾವು ಬಯಸ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ ಮತ್ತೆ ನಾವು ಬಯಸ್ತೇವೆ. ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನ 2025 ಇನ್ನು 2030 ಗುರಿ ಅದು ಅಖಿಲ ಭಾರತ ಶಿಕ್ಷಕರ ಸಂಘದ ದೇಶದ ಅಧ್ಯಕ್ಷರಾಗಬೇಕು ಎನ್ನುವ ಒಂದು ವಿಚಾರ ಒಂದ್ ಕಡೆಗೆ ಆದ್ರೆ, ಅದರ ಆಚೆಗೆ ಇದೇ ಸಂಘಟನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದ ಫಲವಾಗಿ ಮತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ
ಬೇರೆ ಬೇರೆ ರೂಪದಲ್ಲಿ ಅವರು ಬಂದು ಈ ನಾಡಿನ ಸೇವೆಯನ್ನು ಸಲ್ಲಿಸುವ ದಿಶೆಗಳಗಡೆಗೆ ಅವರ ಸಾಧನೆ ಹೆಜ್ಜೆ ಗುರುತುಗಳು ಮೂಡ್ಲಿ ಅನ್ನುವಂತ ಹಾರೈಕೆ ಮಾತುಗಳನ್ನ ಆಡ್ತಾ ಸೊ ಅವರಲ್ಲಿರುವ ಆ ಸಂಘಟನೆ ಶಕ್ತಿ ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಗೆಲ್ಲ ಗೊತ್ತಿದೆ ಏನು ಅಂದ್ರೆ ಒಂದು ಲೈಫ್ ಅಂತ ಹೇಳಿ ಬಂದಾಗ ಜೀವನ ಅಂತ ಹೇಳಿ ಬಂದ್ರೆ ಅದೊಂದು ಚದುರಂಗದ ಆಟ ಇದ್ದಂಗೆ, ಚೆಸ್ ಆಟ ಇದ್ದಂಗೆ. ನಾವು ನೋಡ್ತೇವೆ ಚೆಸ್ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ರಾಜ ಇರ್ತಾನೆ, ಅಲ್ಲಿ ಒಬ್ಬ ಮಂತ್ರಿ ಇರ್ತಾನೆ, ಉಳಿದವರೆಲ್ಲರೂ ಸಿಪಾಯಿಗಳು ಇರ್ತಾರೆ. ಆಟ ಆಗುತ್ತೆ, ರಾಜ ಆದವನು ರಾಜನ ಪಾತ್ರ ಮಾಡಿದ, ಮಂತ್ರಿ ಆದವನು ಮಂತ್ರಿ ಪಾತ್ರ ಮಾಡಿದ, ಸಿಪಾಯಿ ಆದವನು ಸಿಪಾಯಿ ಆಯ್ತು. ಆಟ ಮುಗಿದ ಮೇಲೆ ಗೊತ್ತಿರ್ಲಿ ರಾಜ ಸೇರೋದು, ಮಂತ್ರಿ ಸೇರೋದು, ಸಿಪಾಯಿಗಳು ಸೇರೋದು ಒಂದೇ ಬಾಕ್ಸ್ ಅಲ್ಲಿ. ಹಾಗೇನೆ ನಾವೆಲ್ಲ ಪಾತ್ರಗಳನ್ನ ಆಡ್ಲಿಕ್ಕೆ ಬಂದಿದ್ದೇವೆ. ಆ ಪಾತ್ರಗಳನ್ನ ಆಡ್ತಾ ಕೊನೆಗೆ ಸೇರೋದು ಆ ಒಂದೇ ಪೆಟ್ಟಿಗೆಯಲ್ಲಿ. ಅಲ್ಲಿ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಜಿಲ್ಲೆಗಳ ಭೇದ ಭಾವ ಇಲ್ಲ. ಆದ್ರೆ ಕೊನೆಗೆ ಉಳಿಯುವಂತದ್ದೇನು ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳನ್ನ ತುಂಬಿಕೊಂಡು ಜಾತಿ ಧರ್ಮಗಳನ್ನ ಮೀರಿದ ಪ್ರೀತಿಯೊಂದಿಗೆ ಎಲ್ಲರನ್ನ ಅಪ್ಪಿಕೊಳ್ಳುವ ಬಸವಣ್ಣನವರ ಗುಣ ಇದ್ದಾಗ ಜನರ ಹೃದಯದಲ್ಲಿ ನಾವು ನೆಲೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತವರ ಸಾಲಿಗೆ ಸೇರಿದವರು ಯಾರು ಅಂದ್ರೆ ಅದು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಸಿಕ್ಕಿರುವ ಈ ಜವಾಬ್ದಾರಿ ಅವರ ಮೂಲಕ ಇನ್ನು 10 ಕೆಲಸಗಳು ಶಿಕ್ಷಕರ ವೃಂದ ಮತ್ತು ವರ್ಗಾವಣೆ ನಿಯಮಗಳು ಸೇರಿದಂತೆ ಅದು ಬಹುದೊಡ್ಡ ಬೇಡಿಕೆ ಅಲ್ಲಿದೆ. ಅವರ ನೇತೃತ್ವದಲ್ಲಿ ಆ ಕನಸಿಗೆ ಜೀವ ತುಂಬಿ ಶಾಶ್ವತವಾದ ಹೆಸರನ್ನ ಅವರು ಪಡೆದುಕೊಳ್ಳುವ ಹಾಗೆ ಆಗ್ಲಿ. 10 ಹಲವು ಸಮಾಜಮುಖಿ ಕಾರ್ಯಗಳು ಅವ್ರಿಗೆ ಬರಲಿ. ಅವರ ದೊಡ್ಡ ಶಕ್ತಿಯಾಗಿ ಇಲ್ಲಿ ಸೇರಿರುವ ಎಲ್ಲ ಬಹುದೊಡ್ಡ ಅಭಿಮಾನಿ ಬಳಗ, ಸ್ನೇಹಿತ ಬಳಗ ಎಲ್ಲರೂ ಕೂಡ ಇಲ್ಲಿ ಇದೀವಲ್ಲ, ಅವರಿಗೆ ಪ್ರೀತಿಯ ಆ ಮಾತುಗಳನ್ನು ತುಂಬೋಣ ಅನ್ನುವಂತ ಮಾತನ್ನ ಹೇಳ್ತಾ ಕುವೆಂಪು ಅವರೊಂದು ಮಾತನ್ನ ಹೇಳಿದ್ರು. ಏನು ಕನ್ನಡದ ವಿಷಯ ಬಂದಾಗ ನಾನು ಟ್ಯಾಂಕರ್ ನಂತೆ ನುಗ್ಗುತ್ತೇನೆ, ದಾರಿ ಬಿಟ್ರೋ ಸರಿ, ದಾರಿ ಬಿಡದಿದ್ದರೆ ನೀವೆಲ್ಲರೂ ಅಪ್ಪಚ್ಚಿ ಆಗ್ತೀರಿ, ನಾನು ಮುನ್ನುಗ್ಗುತ್ತೇನೆ ಅಂತ ಹೇಳ್ತೀವಲ್ಲ. ಕುವೆಂಪು ಅವರು ಹೇಳಿದ ಹಾಗೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಅಂತ ಹೇಳ್ತಾರಲ್ಲ. ಚಂದ್ರಶೇಖರ್ ನುಗ್ಲಿಯವರು ಸಾಧನೆಯ ಕಡೆಗೆ ಅವರು ನುಗ್ಗುತ್ತಾ ಇರಲಿ, ಅವರಿಗೆ ಆಸರೆಯಾಗಿ ನಾವು ನೀವುಗಳೆಲ್ಲ ಸದಾ ಬೆನ್ನೆಲುಬಾಗಿ ನಿಲ್ಲೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿಯನ್ನು ಕೊಡ್ಲಿ, ನಿಮ್ಮೆಲ್ಲರ ಪ್ರೀತಿ ಸದಾ ಅವ್ರ ಜೊತೆಗೆ ಇರ್ಲಿ ಅನ್ನುವಂತ ಹಾರೈಕೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡ್ತಾ ನನಗೆ ಇದೇ ವೇದಿಕೆ ಮೇಲೆ ಒಂದು ಆಸೆ ಇದೆ. ಏನು ಅಂದ್ರೆ ಚಂದ್ರಶೇಖರ್ ನುಗ್ಲಿ ಅವರ ಈ ಬೆಳೆದಿರುವ ಎತ್ತರದ ಹಿಂದೆ ನಿಮ್ಗೆ ಗೊತ್ತಿದೆ ಅವರೆಲ್ಲ ಏನು ಅಂತ ಹೇಳಿದ್ರೆ ಕೆಲವೊಂದು ಶಿಕ್ಷಕ ಸಂಘಟನೆ, ಒಬ್ಬ ನಾನು ಪದಾಧಿಕಾರಿ ಆಗ್ಬೇಕು, ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ಕೋಬೇಕು ಅಂದಾಗ ಕೆಲವು ಮಂದಿಗೆ ಅದು ಪ್ಯಾಷನ್ ಆಗಿರುತ್ತೆ. FASHION ಪ್ಯಾಷನ್ ಅಂದ್ರೆ 4 ತೋರಿಕೆ ಜನರಿಗೆ ಮಾತ್ರ. ಆದ್ರೆ ಚಂದ್ರಶೇಖರ್ ಅವರಿಗೆ ಅದು ಕೇವಲ FASHION ಪ್ಯಾಷನ್ ಆಗಿಲ್ಲ, PASSION ಪ್ಯಾಷನ್ ಆಗಿದೆ. ಅಂದ್ರೆ ನಾನು ಹುಟ್ಟಿದ್ದು ಕೂಡ ಇದಕ್ಕೆ, ನಾನು ಬದುಕಿದ್ರು ಕೂಡ ಇದಕ್ಕೆ, ನಾನು ಸತ್ರು ಕೂಡ ಎದಕ್ಕೆ ಸಾಯ್ತೇನೆ ಅಂತ ಹೇಳಿದ್ರೆ ನನ್ನನ್ನೇ ನಂಬಿರುವ ನನ್ನ ಶಿಕ್ಷಕ ಸಮುದಾಯದ ಏಳಿಗೆಗೆ, ಅವರ ನೋವು ನವಲುಗಳಿಗೆ ನಾನು ಧ್ವನಿಯಾಗ್ತೇನೆ. ಅದಕ್ಕೆ ನನ್ನ ಬದುಕು ಮೀಸಲು ಅಂತ ಹೇಳ್ತಾ ಇಡೀ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ಹೇಗೆ ಸಂಘಟನೆ ಅಂತ ಹೇಳಿದ್ರೆ ರಾತ್ರಿ ಇವತ್ತು ಆಲ್ಮಟ್ಟೆಯಲ್ಲಿ ಇದ್ರೆ ನಾಳೆ ಬೆಳಗ್ಗೆ ಹತ್ರ ಮತ್ತೆ ಮಂಡ್ಯದಲ್ಲಿ ಇರ್ತಾರೆ, ಮಂಡ್ಯದಲ್ಲಿ ಇದ್ರು ಅಂದ್ರೆ ನಾಳೆ ಮತ್ತೆ ನೋಡಿದ್ರೆ ಇಂಡಿಯಲ್ಲಿ ಬಂದಿರ್ತಾರೆ. ಹೀಗೆ ಕಾಲಿಗೆ ಚಕ್ರವನ್ನ ಕಟ್ಕೊಳ್ತಾ ದನಿವೇ ಇಲ್ಲದೆ ದನಿವರಿಯದ ದುಡಿಯುವ ಆ ಸಂಘಟನಾ ಸಾಮರ್ಥ್ಯ, ಸಂಘಟನೆಯ ಮೇಲಿರುವ ಪ್ರೀತಿ, ಎಲ್ಲಕ್ಕಿಂತ ಹೆಚ್ಚಿಗೆ ಶಿಕ್ಷಕ ಸಮುದಾಯದ ಕಣ್ಣೀರನ್ನು ಒರೆಸಬೇಕು ಅನ್ನುವಂತ ಮಾನವೀಯ ಕಳಕಳಿ ಇದೆಯಲ್ಲ, ಅದು ಬಹಳ ವಿಶೇಷ. ಆ ಅಪರೂಪದ ಗುಣವನ್ನು ಹೊಂದಿರುವ ಆ ವ್ಯಕ್ತಿಯ ಸಾಧನೆ ಹಿಂದೆ ಬಹುದೊಡ್ಡ ತ್ಯಾಗ ಮತ್ತು ಬೆಂಬಲ ಯಾರ್ದು ಅಂತ ಹೇಳಿದ್ರೆ ಅವರ ತಂದೆ ಶಿವಪ್ಪ ಸರ್ ಅವರು, ಅವರ ತಾಯಿ ಸುವರ್ಣ ಅವರು. ನನಗನ್ಸುತ್ತೆ ಈ ವೇದಿಕೆ ಮೇಲೆ ಅವರನ್ನ ಸನ್ಮಾನ ಮಾಡಿಬಿಟ್ರೆ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇಲ್ಲ. ನಮ್ ಶಿವಪ್ಪ ಕಾಕಾರ್ ಅವರು ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ನಿಂತ್ಕೊಂಡಿದ್ದಾರೆ. ನಾನ್ ಕೇಳ್ಕೊತೇನೆ ಈ ವೇದಿಕೆಯ ಮೇಲೆ ಅವರಿಗೆ ಸಲ್ಲುವ ಗೌರವದ ಮುಂಚೆ ಅವರ ಇಡೀ ಬದುಕಿಗೆ ಒಂದಷ್ಟು ಶಕ್ತಿ ಚೈತನ್ಯವನ್ನು ತುಂಬಿರುವ ನಮ್ಮ ಶಿವಪ್ಪ ಕಾಕಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ವೇದಿಕೆಯ ಮೂಲಕ ಅವರಿಗೊಂದು ಗೌರವವನ್ನು ಸಲ್ಲಿಸುವುದರ ಮೂಲಕ ನಮ್ಮ ಬೆಳವಣಿಗೆಗೆ ಕಾರಣರಾದವರನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ದೇಶವನ್ನು ಆಳುವ ನಾಯಕರಾಗಿರ್ಬಹುದು, ಆದ್ರೆ ತಂದೆ ತಾಯಿಗಳ ಎದುರಿಗೆ ನಾನು ಒಬ್ಬ ಮಗನೇ, ನಮ್ಮ ಏಳಿಗೆ ಹಿಂದೆ ಅವರ ಪರಿಶ್ರಮ ಇದೆ, ತ್ಯಾಗ ಇದೆ. ಆ ಪರಿಶ್ರಮ ಪಟ್ಟಿರುವ ವ್ಯಕ್ತಿಗಳನ್ನ ಮರೆತರೆ ನಮ್ಮ ಸಾಧನೆ ಶೂನ್ಯ. ಹಾಗಾಗಿ ನಮ್ಮನ್ನೆಲ್ಲದ ಮೂಲಕ ಶಿವಪ್ಪ ಕಾಕಾರ್ ಅವರನ್ನ ಈ ವೇದಿಕೆಯ ಮೂಲಕ ಅವರಿಗೆ ಗೌರವ ಕೊಡೋದರ ಮೂಲಕ ನಾವು ಪ್ರೀತಿಯಿಂದ ಅವರನ್ನು ನೆನೆಸ್ತಾ ಇದ್ದೇವೆ. ಬಂಧುಗಳೇ, ನಿಮ್ಮೆಲ್ಲರ ಜೋರಾದ ಅಭಿಮಾನದ ಚಪ್ಪಾಳೆ ಇದು ಕೇವಲ ಅವ್ರ ತಂದೆಗಲ್ಲ, ನಮ್ಮೆಲ್ಲರ ಏಳಿಗೆಗೆ ಕಾರಣರಾಗಿರುವ ನಮ್ಮ ತಂದೆ ತಾಯಿಗಳಿಗೂ ಕೂಡ ಕೊಡುವ ಚಪ್ಪಾಳೆ, ಅಭಿಮಾನದ ಚಪ್ಪಾಳೆ, ಪ್ರೀತಿ ಎನ್ನುವ ಮಾತುಗಳನ್ನ ಹೇಳ್ತಾ ಮತ್ತೊಮ್ಮೆ ಚಂದ್ರು ನುಗ್ಲಿ ಸರ್ ಅವರಿಗೆ, ಅವ್ರ ಜೊತೆಗೆ ಬಂದಿರುವ ಎಲ್ಲ ಪದಾಧಿಕಾರಿಗಳು ರಾಷ್ಟ್ರ ಮಟ್ಟದಿಂದ ಬಂದಿದ್ದಾರೆ. ಇಡೀ ಶಿಕ್ಷಕ ಸಮುದಾಯದ ಧ್ವನಿಯಾಗುವ ಕೆಲಸವನ್ನ ಮಾಡ್ತಾ ಇರುವ ಎಲ್ಲ ಪಂಥ ಬಳಗಕ್ಕೆ ನಾನು ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು.
ಸಭೆಯನ್ನ ಉದ್ದೇಶಿಸಿ ಬಹಳಷ್ಟು ಅರ್ಥಪೂರ್ಣವಾಗಿ ಈ ನಾಡಿನಲ್ಲಿ ಆಗಿ ಹೋಗಿರುವ ನಾಯಕರೆಲ್ಲರೂ ಸಹ ಜಾತಿ ಸೂಚಕವೂ ಹೌದು, ಜಾತಿ ಸೂಚಕವೂ ಹೌದು. ಆದ್ರೆ ಜಾತಿ ಸೂಚಕಗಳನ್ನು ಮೀರಿದ್ರು